ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಅಗೇನ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೋಗಿದ್ದಾರೆ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾವು ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನನ್ನ ಮಂಗಳವಾರದ ಮಿನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಾನು ನಿಮಗೆಲ್ಲ ಒಂದು ವಿಷಯ ಹೇಳಬೇಕು. ಏನಪ್ಪ ಅಂತಂದರೆ, ನೀವೆಲ್ಲ ನನ್ನ ವ್ಲಾಗ್ಸ್ ನೋಡ್ತೀರಲ್ವಾ, ಅವರೆಲ್ಲ ನನ್ನ ವ್ಲಾಗ್ಸನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಬಟನ್, ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದು, ಶೇರ್ ಮಾಡೋದು ಒಂದು ಪ್ರತಿಯೊಂದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೀವು ಪ್ರೋತ್ಸಾಹ ಕೊಟ್ಟಷ್ಟು ನಮಗಿನ್ನೂ ಹೆಚ್ಚು ಇದಾಗುತ್ತೆ, ನಮಗಿನ್ನೂ ಹುರುಪು ಬರುತ್ತೆ, ಮಾಡಬೇಕು, ಇನ್ನೂ ಜನಗಳು ಇಷ್ಟು ಸಪೋರ್ಟ್ ಮಾಡ್ತಾಯಿದ್ದಾರೆ, ನಾನು ಇನ್ನೂ ಮಾಡಬೇಕು ಅಂತ ಒಂದು ಜೋಶ್ ಬರುತ್ತೆ. ಸೊ ಪ್ಲೀಸ್ ನನ್ನ ವ್ಲಾಗ್ಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋಸ್ನ ಶೇರ್ ಮಾಡಿ, ಸೊ ದಟ್ ಅವರಿಗೆಲ್ಲ ಗೊತ್ತಾಗುತ್ತೆ ನನ್ನಂಥವರು ವ್ಲಾಗ್ಸ್ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ನನ್ನ ಮಂಗಳವಾರದ ಮಿನಿ ವ್ಲಾಗಿಗೆ ಬರೋದಾದರೆ, ಬೆಳಗ್ಗೆ ನಾಷ್ಟಕ್ಕೆ ಗೀ ರೈಸ್ ಮತ್ತು ಎಗ್ ಕರಿ ಮಾಡ್ಕೊಂಡಿದ್ದೆ. ಅದಂತೂ ಸಖತ್ತಾಗಿ ಬಂದಿತ್ತು. ಅದರ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಮಧ್ಯಾಹ್ನ ಊಟಕ್ಕೆ ಮೊಷಪ್ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಯಜಮಾನ್ರು ಸೊಪ್ಪು ತಂದು ಕೊಟ್ಟಿದ್ರು, ಪಾಲಕ್ಕು, ಸಬ್ಬಕ್ಕಿ ಎಲ್ಲ ಸೊಪ್ಪು ತಂದು ಕೊಟ್ಟಿದ್ರು. ಅದನ್ನೆಲ್ಲ ಬಿಡಿಸಿ ನೀರಲ್ಲಿ ನೆನೆಸಿಟ್ಟು ಮಣ್ಣು ಬಿಟ್ಕೊಳ್ಳಿ ಅಂತ ಅದನ್ನೆಲ್ಲ ಕುಕ್ಕರ್ಗೆ ಹಾಕಿ ಕೂಗಕ್ಕಂತ ಬೇಳೆ, ಸೊಪ್ಪು, ಟೊಮೆಟೊ, ಈರುಳ್ಳಿ ಎಲ್ಲ ಸೊಪ್ಪೆಲ್ಲ ಹಾಕ್ಬಿಟ್ಟು ಕೂಗೋಕ್ಕಂತ ಇಡಬೇಕು ಅಂತ ಇಡ್ತಾಯಿದ್ದೆ. ಆವಾಗ ಒಂದು ವಿಷಯ ನೆನಪಾಯಿತು. ಏನಪ್ಪ ಅಂದರೆ, ನಮ್ಮ ಮನೇಲಿ ಬೆಳ್ಳುಳ್ಳಿ ಖಾಲಿಯಾಗಿದೆ ಅಂತ ನೆನಪಾಯಿತು. ಗಾಯ್ಸ್, ಬೆಳ್ಳುಳ್ಳಿ ನಮ್ಮ ಮನೆಯಲ್ಲಿ ಖಾಲಿಯಾಗಿದೆ. ಸೊ ಬೆಳ್ಳುಳ್ಳಿ ಇಲ್ಲ ಅಂತ ಸಾಂಬಾರು ಮಾಡೋದು ಬಿಟ್ಟು ಸುಮ್ಮನೆ ಕೂತಿದ್ದೀವಿ. ಅಂದರೆ ವಿನಯ್ ಅವ್ರ ಅಮ್ಮಂಗೆ ಹೇಳಿದ್ದೀವಿ, ಅವ್ರ ಮನೇಲಿ ಇದೆ, ತೊಗೊಂಡು ಬರೋಕ್ಕೆ ಹೇಳಿದ್ದೀನಿ. ನಮ್ಮ ಮನೇಲಿ ಖಾಲಿಯಾಗಿದೆ. ಬೆಳಗ್ಗೆ ಲೇವಟಿಗೆ ಹೋಗಿ ಎಲ್ಲ ತಂದವನೇ, ಬೆಳ್ಳುಳ್ಳಿ ತಂದಿಲ್ಲ. ಸೊ ತರಬೇಕು. ಸೊ ವೇಟಿಂಗ್ ಫಾರ್ ಬೆಳ್ಳುಳ್ಳಿ ಟು ಮೇಕ್ ಸಾಂಬಾರ್. ಹಾಗೆ ಅತ್ತ ಮನೆಯಿಂದ ಬೆಳ್ಳುಳ್ಳಿ ತರಿಸ್ಕೊಂಡೆ. ಅದು ತರಿಸ್ಕೊಳ್ಳೋ ಅಷ್ಟೊತ್ತಿಗೆ ಒಂದು ಪಾರ್ಸಲ್ ಬಂದಿತ್ತು. ಏನಪ್ಪ ಅಂದರೆ ಕಿಚನ್ ವೈಪ್ಸು. ಅದನ್ನು ಓಪನ್ ಮಾಡಿ ನೋಡಿದರೆ ನನಗೆ ಯಾಕೋ ವೆಟ್ ಇತ್ತು, ಅಂದರೆ ತುಂಬ ತೇವಾಯಿತು. ಹಾಗೆ ಥಿಕ್ನೆಸ್ ಕೂಡ ಇರಲಿಲ್ಲ ಅಷ್ಟೊಂಥರ. ಓಕೆ ಪ್ರಾಡಕ್ಟ್ ಆಗಿತ್ತು. ದುಡ್ಡಿಗೆ ತಕ್ಕಂಗೆ ಪ್ರಾಡಕ್ಟ್ಸ್ ಇರ್ತಾವಲ್ವ, ಮೀಶೋಯಿಂದ ತರಿಸಿದ್ದು. ಪರವಾಗಿಲ್ಲ, ಹಾಗೂ ಚೆಕ್ ಮಾಡೋಣ ಹಿಂಗೆ ಇರುತ್ತೆ, ನೀರೆಲ್ಲ ಹೇಳ್ಕೊಳುತ್ತಾ ಅಂತ ಗ್ಯಾಸ್ ಕೂಡ ಒರೆಸಿ ನೋಡಿದೆ. ಪರವಾಗಿಲ್ಲ, ಅಷ್ಟಕ್ಕಷ್ಟೇ ಅನ್ನಂಗಿತ್ತು. ದುಡ್ಡಿಗೆ ತಕ್ಕನಂಗೆ ಇರ್ತಾವಲ್ವ. ಆಮೇಲೆ ಕೂಗಕ್ಕೆ ಇಟ್ಟಿದ್ನಲ್ಲ, ಅದೆಲ್ಲ ಕೂಗಿತ್ತು. ಸೊಪ್ಪಂತೂ ಚೆನ್ನಾಗಿ ಬೆಂದೋಗಿತ್ತು. ಆಮೇಲೆ ಸೊಪ್ಪಲ್ಲಿ ಇದ್ದಿದ್ದು ಸೊಪ್ಪು ನೀರೆಲ್ಲ ತೆಗೆದು ಸಪ್ರೇಟ್ ಮಾಡಿ ಸೊಪ್ಪನ್ನ ಸ್ವಲ್ಪ ಮಶ್ಬೇಕಿತ್ತು. ಸ್ವಲ್ಪ ಮಶ್ಕೊಂಡೆ, ಅಂದರೆ ಸ್ವಲ್ಪ ಅದೆಲ್ಲ ಬೆಂದಿರುತ್ತಲ್ವ, ಅದನ್ನೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಂಗಿರುತ್ತಲ್ಲ, ಸೊ ಅದನ್ನೆಲ್ಲ ಒಂದು ಸ್ವಲ್ಪ ಮಶ್ಕೊಂಡಾದ್ಮೇಲೆ ನೀರು ಸಪ್ರೇಟ್ ಮಾಡಿಟ್ಟಿನಲ್ವ, ಅದನ್ನು ಒಟ್ಟಿಗೆ ಸೇರಿಸ್ಕೊಂಡೆ. ಆಮೇಲೆ ಅದಕ್ಕೆ ನಾನು ಸ್ವಲ್ಪ ಖಾರ ರುಬ್ಕೊಂಡಿದ್ದೆ, ಅಂದರೆ ಬೆರಕೆ ಪುಡಿ, ಸಾಂಬಾರು ಪುಡಿ ಮತ್ತು ಕಾಯಿ ಎರಡು ರುಬ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋಕ್ಕೆ ಬಿಟ್ಟೆ. ಸ್ವಲ್ಪ ಕುದಿಯೋಕ್ಕೆ ಬಿಟ್ಟ ನಾನು ಉಪ್ಪನ್ನೆಲ್ಲ ಮುಂಚೆನೇ ಆ್ಯಡ್ ಮಾಡ್ಕೊಂಡಿದ್ದೆ. ಕುದಿಸ್ಬಿಟ್ಟು ಸಾಂಬಾರು ರೆಡಿ ಆಯಿತು. ಸೊ ಮಧ್ಯಾಹ್ನ ಊಟಕ್ಕೆ ಗೀ ರೈಸ್ ಮತ್ತು ಎಗ್ ಕರಿನೇ ಇತ್ತು, ಅದನ್ನೇ ತಿನ್ಕೊಂಡೆ. ಆಮೇಲೆ ಒಂದು ವ್ಲಾಗ್ ಶೂಟ್ ಮಾಡೋದಿತ್ತು. ಏನು ವ್ಲಾಗ್ ಅಂತ ನಾನು ಕಂಪ್ಲೀಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲಲ್ಲಿನೇ, ಹೋಗಿ ಚೆಕ್ ಮಾಡಿ. ಅದನ್ನು ಕೂಡ ಲೈಕ್ ಮಾಡಿ, ಶೇರ್ ಮಾಡಿರಿ. ಸೊ ವ್ಲಾಗ್ ಶೂಟ್ ಆಯಿತು. ಆಮೇಲೆ ನಾನೊಂದು ರೆಸಿಪಿ ಕೂಡ ಟ್ರೈ ಮಾಡಿ ನೋಡಿದೆ. ಹಾಗೆ ಸಂಜೆ ಕಾಫಿ ಕಾಯಿಸ್ಕೊಂಡು ಕುಡಿದು ಈ ಮಿನಿ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ಮಿನಿ ವ್ಲಾಗ್ ಇಷ್ಟ ಆಯಿತು, ಮೊದಲು ಹೇಳ್ದಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್.